ಅಧಿವೇಶನವನ್ನ ನಾವು ಯಾಕೆ ಕರೀತೀವಿ? ಜನಸಾಮಾನ್ಯರ ಸಂಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಅಧಿವೇಶನ. ಈ ಬಾರಿ ಅಧಿವೇಶನ ಕರೆದಿದ್ದು ನಾವು ಏನು ಇವರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಚೇಂಜ್ ಮಾಡಿ ಆ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು ಬದಲಾವಣೆಗಳು ಮಾಡಿದ್ರೆ ಅದಕ್ಕೋಸ್ಕರ ವಿಶೇಷವಾದಂತಹ ಅಧಿವೇಶನವನ್ನ ಕರೆದಿದ್ದೇವೆ. ಈ ಒಂದು ಏನು ನಾವು ಇವತ್ತು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೇವೆ, ವಿಶೇಷವಾಗಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಏನು ಒಳ ಹುನ್ನಾರ ಏನಿದೆ, ಬಿಜೆಪಿ ಮಾಡ್ತಾ ಇರುವಂತ ಒಳ ಹುನ್ನಾರವನ್ನ ದೇಶದ ಜನತೆಗೆ, ರಾಜ್ಯದ ಜನತೆಗೆ ತಿಳಿಸ್ಬೇಕಾಗಿದೆ. ಅದರಲ್ಲೂ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಬಹಳಷ್ಟು ಜನ ನಮ್ಮ ಅಣ್ಣ ತಮ್ಮಂದ್ರು ಮತ್ತು ಅಕ್ಕ ತಂಗಿ ತಾಯಿಯಂದ್ರಿಗೆ ಅನ್ಯಾಯ ಆಗಿದೆ. ಮತ್ತೆ ಇದ್ರ ಮೊದಲಿನ ತರಾನೇ ಮನರೇಗಾ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಕಾಲ ಕಾಲಕ್ಕೆ ಯೋಜನೆ ಬದಲಾವಣೆ ಆಗಿದೆ, ಆ ಕಾರಣಕ್ಕಾಗಿ ನಾವು ಬದಲಾವಣೆ ಮಾಡಿದ್ದೀವಿ. ಕರೆಕ್ಟ್ ಇತ್ತು ಅನ್ನುವಂಥದ್ದು. ಅಧಿವೇಶನ ಕರೆದು ಹೊರಗಡೆ ಬಂದು ಪ್ರತಿಭಟನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ವಿಶೇಷ ಅಧಿವೇಶನವನ್ನ ನಾವು ಅದಕ್ಕೋಸ್ಕರನೇ ಕರೆದಿದ್ದೀವಿ. ಇನ್ನೂ ಕೂಡ ಬೆಲ್ ಆಗಿರ್ಲಿಲ್ಲ. ನಾವೀಗ ಅಲ್ಲಿನ ಅಧಿವೇಶನಕ್ಕೆ ಹೋಗಿದ್ವಿ, ಬೆಲ್ ಆಗಿರ್ಲಿಲ್ಲ. ಒಂದು 5 ನಿಮಿಷ ಬಂದು ಈ ಅಧಿವೇಶನದಲ್ಲಿ ಭಾಗವಹಿಸಿ ಯಾರೇ ಮಂತ್ರಿಗಳಿರ್ಲಿ, ಯಾರೇ MLAಗಳಿರ್ಲಿ, ನಾವು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳೋದಕ್ಕೆ ಒಂದು ಅರ್ಧ ಗಂಟೆ ನಾವು ಇಲ್ಲಿ ಇಟ್ಬಿಟ್ಟು ನಾವು ಮತ್ತೆ ವಾಪಸ್ಸು ನಾವು ಅಸೆಂಬ್ಲಿಗೆ ಹೋಗ್ತೀವಿ. ಆದ್ರೆ ತಾವು ಕೇಳ್ತಾ ಇದ್ದೀರಾ ಈ ಒಂದು ಏನು ಭ್ರಷ್ಟಾಚಾರದ ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ನನಗೆ ಈ ಕ್ವಶನ್ಗೆ ಉತ್ತರ ಹೇಳಲಿಕ್ಕೆ ಒಂಥರ ನಗು ಬರ್ತಾ ಇದೆ. ಯಾಕೆ ಅಂತಂದ್ರೆ ಈ ಮನ್ರೇಗಾದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅದನ್ನ ಅವ್ರಿಗೆ ತಿಳಿದುಕೊಳ್ಳಿಕ್ಕೆ 11 ವರ್ಷ ಬೇಕಾಯ್ತಾ? ಬಿಜೆಪಿ ಅವರಿಗೆ 11 ವರ್ಷ ಬೇಕಾಯ್ತಾ ಮನ್ರೇಗಾದಲ್ಲಿ ಭ್ರಷ್ಟಾಚಾರ ನಡೆದಿದ್ದು ತಿಳಿದುಕೊಳ್ಳಿಕ್ಕೆ? ಇದು ಸುಮ್ಮನೆ ಜನರ ದಿಕ್ಕನ್ನ ಭಾವನೆಯನ್ನ ಬದಲಿಸ್ಲಿಕ್ಕೆ ಭ್ರಷ್ಟಾಚಾರದ ಒಂದು ಹೆಸರನ್ನ ಹೇಳ್ತಾ ಇದ್ದಾರೆ. ಅಧಿವೇಶನದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಪ್ರಸ್ತಾಪ ಮಾಡ್ತೀನಿ ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ಖಂಡಿತವಾಗ್ಲೂ ಮಾಡ್ಲಿ. ಯಾಕಂತಂದ್ರೆ ಆರೋಪ ಬಂದ ತಕ್ಷಣ ಯಾರು ಕೂಡ ಭ್ರಷ್ಟಾಚಾರಿಗಳಾಗೋದಿಲ್ಲ. ಬಹಳಷ್ಟು ಆರೋಪಗಳು ಪ್ರತ್ಯಾರೋಪಗಳು ಇರ್ತಾವೆ. ಅದರ ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ನಾವೆಲ್ಲ ಮುಂದೆ ಬರೀಬೇಕು. ಬೆಳಗಾವಿಯ 400 ಕೋಟಿ ಒಂದು ದೊಡ್ಡ ಕಗ್ಗಂಟಾಗಿದೆ ಇವತ್ತು. ಅವರು ನಮ್ಮ ಮೇಲೆ ಹಾಕೋದು, ಈ ಕಡೆಯಿಂದ ನಾವು ಒಂದ್ ಮಾತಾಡೋದು, ಕುಲಂಕುಷವಾದಂತ ತನಿಖೆಯನ್ನ ಕರ್ನಾಟಕ ರಾಜ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಒಂದು ಗಡಿ ಭಾಗದಲ್ಲಿ ಸಿಕ್ಕಂತದ್ದು. ಯಾಕಂತಂದ್ರೆ 3 ಗಡಿಗಳು ಬರ್ತವೆ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ. ಸೊ ಕುಲಂಕುಷವಾಗಿ ತನಿಖೆ ಆದ್ಮೇಲೆ ಖಂಡಿತವಾಗ್ಲೂ ಹೇಳ್ತೀವಿ. ಆದ್ರೆ ಗುಜರಾತ್ ನಿಂದ ಬಂದಿದೆ. ಗುಜರಾತ್ ನಲ್ಲಿ ಯಾವ ಸರ್ಕಾರ ಇದೆ ನಮ್ಗೆಲ್ಲರಿಗೂ ಗೊತ್ತಿದೆ. ಗುಜರಾತ್ ನಿಂದ 400 ಕೋಟಿ ಅಲ್ಲಿ ನಮ್ಮವ್ರು ಏನಾದ್ರು ಕಳ್ಸ್ಲಿಕ್ಕಾಗತ್ತಾ? ಆರೋಪ ಪ್ರತ್ಯಾರೋಪ ಬೇಡ. ಇದ್ರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಖಂಡಿತವಾಗ್ಲೂ ರಾಜಕಾರಣ ಖಂಡಿತವಾಗ್ಲೂ ಅದು ಯಾರ ಅಂತೆ-ಕಂತೆಗಳು ಬೇಡ ರೀ. ಪಕ್ಕಾ ಸಬೂತ್ ಏನಾದ್ರು ಇದೆಯಾ? ಈಗ ಅವರು ನಮ್ಮಲ್ಲಿ ಮಹಾರಾಷ್ಟ್ರ ಪೊಲೀಸರು ಬೆಳಗಾವಿ ಪೊಲೀಸರಿಗೆ ಪತ್ರವನ್ನ ಬರೆದು ಸಹಾಯವನ್ನ ಕೇಳಿದ್ರು. ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದ್ರೆ ಮುಂದೆ ಬರ್ತಾ ಇಲ್ಲ. ನೋಡೋಣ. ಮೊದಲು ಈಗ 2 ತಿಂಗಳ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.